ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಭಾರತಂದು ಅಕ್ಕವ್ರಿ, ಏನು ಕಳೆ ಕೀಳೋಣ ಅಂತ ಅನ್ಬಿಟ್ಟು ತೋಟಕ್ಕೆ ಕರ್ಕೊಂಡು ಬಂದ್ಬಿಟ್ಟು ನೀವು ನಿಮ್ಮ ಆರ್ಕೆಸ್ಟ್ರಾನೇ ನಡೆಸ್ತಾ ಇದ್ದೀರಲ್ಲ, ಯಾಕೆ ಏನಾಯ್ತು? ಲೈ ಪರಿದ ಕಷ್ಟವ್ರಿಗೆ ಕಷ್ಟ ಆಯ್ತು ಅಂತಂದ್ರೆ ಇವಳು ನೋಡ್ಲೆ ಜೋಕ ಮಾಡ್ಕೊಂಡು ನಗಡ್ತಾ ನಿಂತವಳೆ ಜೋಕುಮಾರ್ ಸ್ವಾಮಿ ಹಂಗೆ. ಭಾರತಂದು ಅಕ್ಕವರು ಈ ತರ ಹಾಡೆಲ್ಲನೂ ಹೇಳ್ತಾರೆ ಅಂತಂದ್ರೆ ನನಗೆ ನಗುನೇ ತಡಿಯಕ್ಕಾಗೋದಿಲ್ಲ. ಕಷ್ಟವ್ರಿಗೆ ಕಷ್ಟ ಆಯ್ತು ಅಂತಂದ್ರೆ ಇವಳು ಹಲ್ಕಿ ಸೇರ್ ನೋಡ್ರವ. ಈಗ ಅಂತ ಕಷ್ಟ ಭಾರತಂದು ಅಕ್ಕವ್ರಿಗೆ ಏನ್ ಬಂದಿದೆ? ತೋಟ ತುಂಬಾ ಕಳೆ ಇದೆ, ಕೈ ತುಂಬಾ ಕೆಲಸ ಇದೆ, ಹೋಗಿ ಕೆಲಸನಾದ್ರೂ ಮಾಡೋಣ ಬನ್ನಿ. ಏ ಪರಿದಕ್ಕೋ ಸುಮ್ಮನೆ ನಿಂತ್ಕೊ, ನಾವು ಇವತ್ತು ಕೆಲಸ ಮಾಡಕ್ ಬಂದಿಲ್ಲ, ನಾವು ಬೇರೆ ಕೆಲ್ಸಕ್ಕಾಗೆ ಬಂದಿರೋದು ಇಲ್ಲಿಗೆ. ಏನ್ ಕೆಲಸ? ಭಾರತಂದು ಅಕ್ಕವ್ರದ್ದು ಆರ್ಕೆಸ್ಟ್ರಾ ಕೇಳೋದಕ್ಕೆ ಬಂದಿದೀವ ನಾವು. ಕಲೆ ಪರಿದ, ನಾನು ಆರ್ಕೆಸ್ಟ್ರಾವ ಮಾಡ್ಕೊಂಡು ಗೋಳಾಡ್ತೀನಿ, ನೀನು ನನ್ನ ಗೋಳ ಕೇಳು. ಕತೆ ಹೇಳುವೆ, ನನ್ನ ಕತೆ ಹೇಳುವೆ. ಪರಿದ ಬಾಯ್ಲಿ ಕೂತ್ಕೋ, ನಿನ್ನೊಬ್ಳಿಗೆ ನಾನು ಕತೆ ಹೇಳುವೆ. ಭಾರತಕ್ಕ ಸುಮ್ಕಿರು, ಯಾಕಿಂಗಡಿ? ಇನ್ನೆಲ್ಲೇ ಮತ್ತೆ ಈ ಪರಿದ ನನ್ನ ಕಷ್ಟನೇ ಅರ್ಥ ಮಾಡ್ಕೊಳ್ದಂಗೆ ಕೊಳ್ಳಂತ ನಗಡ್ತಾಳಲ್ಲೇ. ಅಕ್ಕವ್, ನಿನ್ಗೆ ಏನ್ ಕಷ್ಟ ಬಂದಿದ್ದದು ಅನ್ಬಿಟ್ಟು ಪಾಪ ಪರಿದಕ್ಕನ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಹಲ್ಲ ಕಿಸ್ಕೊಂಡು ನಿಂತದೆ ಪರಿದಕ್ಕ. ಯಾರಾದ್ರೂ ಒಬ್ರು ಏನಾಗಿದೆ ಅಂತ ಅನ್ಬಿಟ್ಟು ಹೇಳ್ತೀರಾ? ಏನ್ಲೇ ಹೇಳೋದು? ಈ ತರಕ್ಕೆ ಈ ತರ, ಆ ತರಕ್ಕ ತರ, ಒಂದೊಂದರ ಆಗೋಗದೆ ಕಲೆ ನನ್ನ ಜೀವನ. ನಾನು ಊರ್ಲಿತಿಲ್ವಲ್ಲ, ಆಗ ನಿಮ್ ಶಿವಪ್ಪಣ್ಣ ಯಾವಣ್ಣ ಜೊತೆ ಹಾಕೊಂಡು ತೋಟಕ್ಕೆ ಕರ್ಕ ಬತ್ತಿರದ ಎಲ್ಲರೂ ನೋಡ್ಬಿಟ್ಟಿದ್ದಾರಂತೆ ಕಲೆ. ಆ ಲಕ್ಷ್ಮಿ ನಮ್ಮ ಊರವರೆಗೂ ಹೋಗಿ ನಮ್ಮ ಅವ್ವನ್ಗೆ ಹೇಳಿ, ನಮ್ಮವ್ವ ಅದಕ್ಕಾಗಿ ತಾನೇ ಬಂದಿರೋದು. ಕಣ್ಣೆ ಮಗ, ನನಗೆ ಹಂಗೆ ಹೇಳಿದು. ನಿನ್ನ ಮಗಳು ಊರ್ಲಿಲ್ಲ ಅನ್ಬಿಟ್ಟು ನೀನು ಅಡಿಗೆನ ಹಿಡಿಯೋಕ್ಕೆ ಐತಾ ಇಲ್ಲ, ಅವಳನ್ನ ಜೊತೆ ಹಾಕೊಂಡು ತೋಟಕ್ಕೆ ಇಟ್ಟಕ್ಕೆಲ್ಲವ ಕರ್ಕ ಹೋಯ್ತಾ ಇರ್ತಾನೆ ಅಂತ ಅಂದ್ಬಿಟ್ಟು ಬಂದು ಹೇಳಿದ್ರು. ನಿಮ್ಗೆ ಆ ಥರ ಬಂದು ಯಾರು ಹೇಳಿರೋದು? ಇನ್ಯಾರು ನಮ್ಮ ಊರಿಂದ ಈ ಊರಿಗೆ ಹೆಣ್ಣು ಕೊಟ್ಟಿಲ್ವ ಲಕ್ಷ್ಮಿಯ, ಅವಳೆಯ ಬಂದು ಹೇಳಿದ್ದು. ಆಹಾ, ನೋಡಿ ಇವ್ರೆ, ನೀವು ಲಕ್ಷ್ಮಿಯವ್ರದ್ದು ಮಾತು ಕೇಳ್ಕೊಂಡು ಈ ಊರ್ವರ್ಗು ಬಂದಿದ್ದೀರಾ, ಶಿವಪ್ಪಣ್ಣಂದು ಮೇಲೆ ಅನುಮಾನ ಪಟ್ಕೊಂಡು. ಆ ಲಕ್ಷ್ಮಿದು ಬಾಯಿ ಏನಂತ ಅನ್ಬಿಟ್ಟು ಇಡೀ ಊರಿಗೆ ಗೊತ್ತು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಂದಾಕಿ ತಮಾಷೆನೆ ನೋಡ್ತಾರೆ ಅವರು. ಅವ್ರ ಮಾತು ಕಟ್ಕೊಂಡು ನೀವು ಇಲ್ಲಿವರೆಗೂ ಬಂದಿದ್ದೀರಲ್ಲ, ನಿಮ್ಗೆ ಏನು ಹೇಳಬೇಕು ಹೇಳಿ? ಲೇ ಪರಿದ, ನಾನುವೇ ಹಂಗೆ ಅನ್ಕಂಡು ಇದ್ದೆ ಕಲೆ. ಆಮೇಕಿಂದಾನೆ ಗೊತ್ತಾಗಿದ್ದು, ಭಾಗ್ಯ ಮತ್ತೆ ಮಂಜಿ ಎಲ್ಲರೂ ನೋಡಿದಾರಂತೆ ಶಿವಪ್ಪಣ್ಣ ನಿಮ್ನೆಲ್ಲವ ಕೆಲಸ ಕರೀದಂಗೆ ಯಾವ್ಯಾರನ್ನ ಕರ್ಕೊಬಂದು ಜೊತೆ ಹಾಕೊಂಡು ತೋಟದಲ್ಲಿರೋದ ನೋಡಿರೋದ ಇವರೇ ಹೇಳಿದ್ರು ಕತೆ. ಭಾರತಂದು ಅಕ್ಕೋರೆ, ನಾವು ಬೇರೆ ಊರಿಗೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ಹಾಗೆ ಶಿವಪ್ಪಂದು ಅಣ್ಣವ್ರು ಬೇರೆ ಯಾರನ್ನಾದ್ರೂ ಕೆಲಸಕ್ಕೆ ಅಂತ ಅನ್ಬಿಟ್ಟು ಕರ್ಕೊಂಡು ಬಂದಿರ್ತಾರೆ. ಅದಕ್ಕೆ ಎಲ್ಲನೂ ನೀವು ಅನುಮಾನ ಪಡೋದಕ್ಕಾಗತ್ತಾ? ಒಂದು ಜಾಗ ಅಂದಮೇಲಿಂದ ಬರೋರು ಹೋಗೋರು ತುಂಬ ಜನ ಇರ್ತಾರೆ, ಅದಕ್ಕೆಲ್ಲ ನೀವು ಹೀಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಬೇಡಿ. ಅಯ್ಯೋ ಕೂತ್ಕಲೆ, ಹಿಂಗೆ ತಲೆ ಕೆಡಿಸ್ಕೊಳ್ದೆ ಕೂತಿರೋದಕ್ಕೆ ನನ್ನ ಗಂಡ ಇಂಥ ಬುದ್ಧಿಯ ಕಲ್ತ್ಕೊಂಡು ವಾಲಾಡ್ತಾ ಇರೋದು. ಈಗ ಏನಾಗಿದೆ ಅಂತ ಅನ್ಬಿಟ್ಟು ಕಣ್ಣಲ್ಲಿ ನೋಡೋವರೆಗೂ ನೀವು ಏನು ಮಾಡೋದಕ್ಕಾಗತ್ತೆ? ಶಿವಪ್ಪಂದು ಅಣ್ಣನ ಅವರು ನಾನೇನು ಮಾಡೇ ಇಲ್ಲ ಅಂತ ಅನ್ಕೊಂಡೆ ವಾದನೆ ಮಾಡ್ತಾರಲ್ಲ. ಅಯ್ಯೋ, ಈಗಾಗಿರೋದು ಅದಕ್ಕಂತಾಯಿ, ನಾನೇನು ಮಾಡೇ ಇಲ್ಲ, ನಾನು ಹೆಣ್ತಿನ್ಬಿಟ್ಟು ನಾನು ಅವಳನ್ನು ನೋಡೇ ಇಲ್ಲ ಅಂತ ಅನ್ಕೊಂಡೆಯ. ಬೈದಾಡ್ತಾನೆ ನಮ್ಗಳಿಗೆಯ, ಒಂದ್ಕಿತ ಸಿಗಕಳ್ಳಿ ಕೈಗೆ ಅಂತ ಅನ್ಕೊಂಡೆಯ. ಈಗ ತೋಟಕ್ಕೆ ನಾವು ಬಂದಿರೋದು. ಈಗ ಶಿವಪ್ಪಂದು ಅಣ್ಣವರು ಎಲ್ಲಿದ್ದಾರೆ? ಆ ಮುರುವ ಇಲ್ಲೇ ತೋಟಕ್ಕೆ ಬಂದವನೆ ಅಂತ ಅಂದ್ಬಿಟ್ಟು ಯಾರೋ ಹೇಳಿದ್ರು ಕಲೆ, ಅದಕ್ಕೆ ಫಾಲೋ ಮಾಡ್ಕೊಂಡು ಬಂದು ಇಲ್ಲಿ ಕಾಯ್ಕೊಂಡು ಕುಂತವಿ ನಾವು. ಅಕ್ಕೋದು ಇಟ್ವಂತ ಶಿವಪ್ಪಣ್ಣನ ತೋಟಕ್ಕೆ ಬಂದಿರೋದನ್ನೇ ನೋಡಿದ್ರು ನೋಡಿಲ್ವೋ? ಈಗ ಶಿವಪ್ಪಣ್ಣ ತೋಟಕ್ಕೆ ಬರಲಿ ಬಿಡ್ಲಿ, ಈಗ ಪಾರತಕ್ಕನ ಜೀವನವ ಏನು ಮಾಡಬೇಕು ಅಂತ ಅನ್ಕೊಂಡು ನಾವು ಯೋಚನೆ ಮಾಡಬೇಕು. ಪಾರತಂದು ಅಕ್ಕವ್ರ ಜೀವನನ ನಾವು ಈ ವಯಸ್ಸಲ್ಲಿ ಏನು ಮಾಡೋದಕ್ಕಾಗತ್ತೆ? ಪಾರತಂದು ಅಕ್ಕವ್ರಿಗೆ ಶಿವಪ್ಪಂದು ಅಣ್ಣನ ಬಿಡಿಸ್ಬಿಟ್ಟು ಇನ್ನೊಂದು ಮದುವೆ ಮಾಡೋದಕ್ಕಾಗತ್ತಾ? ಯಾಕ್ಲೆ, ಯಾಕಾಗಕ್ಕಿಲ್ಲ? ನನ್ನ ಮಗಳಿಗೇನು ಕಮ್ಮಿ ಆಗಿದ್ದದು? ಚಂದಕ್ಕೆ ಎಣ್ಣೆ ಎತ್ತವನಿ ನಾನು, ಗೊತ್ತಾ? ಹಂಗಂತ ಅಂದ್ಬಿಟ್ಟು ಈಗ ಇನ್ನೊಂದು ಗಂಡ ಹುಡುಕಿ ಮದುವೆ ಮಾಡಿರ ನೀವು ನಿಮ್ಮ ಮಗಳಿಗೆ? ಅದುವೇ ಮಕ್ಕಳು ಮರಿ ಎಲ್ಲನೂ ಆಗದೆ, ಈಗ ಮೊಮ್ಮಕ್ಕಳು ಕಂಡಾಗದೆ, ಈಗ ಮದುವೆ ಮಾಡಬೇಡ್ವಾ? ಮನೇಲಿ ಆಡ ಮಕ್ಕಳಿತ್ತು ಅಂತ ಅಂದರೆ ಯಾರಿಗೂ ಯಾವ ಕಡೆಗೂ ಗಮನ ಬರೋಕ್ಕಿಲ್ಲ ಕಣವು. ಅವವು ಏನಂದಿ? ಈಗ ಇನ್ನೊಂದ ಮಗ ಮಾಡ್ಕೋಬೇಕಿತ್ತ ನಾನು? ಥೂ, ನಾಚಿಕೆ ಐಕಿಲ್ವ ಹಿಂಗೆ ಅಂತೀಯಲ್ಲ ನೀನು? ನಿನ್ನೆ ಒಳ್ಳೆ ಮಗ ಮಾಡ್ಕೊ ಅಂತ ಅಂದ್ರು. ನಾನು ಹೇಳಿದ್ದು ಮಕ್ಳುಗಳನ್ನೆಲ್ಲನೂ ಪ್ಯಾಟಲ್ಲಿ ಓದಕ್ಕೆ ಅಂತ ಅಂದ್ಬಿಟ್ಟು ಸೇರಿಸ್ಬಿಟ್ಟು ಇಲ್ಲಿ ಗಂಡ ಹೆಂಡ್ತಿ ಮಗ ಸೊಸೆ ಅನ್ಕೊಂಡು ನೀವೇ ಇದ್ದೀರಲ್ಲ, ಅದಕ್ಕೆ ನಿನ್ನ ಗಂಡ ಇನ್ನೂ ಐಲ್ಪೈಲಂಗೆ ಆಡ್ತಾನೆ. ಮಕ್ಕಳು ಮೊಮ್ಮಕ್ಕಳು ಮನ್ ತುಂಬ ಓಡಾಡ್ಕೊಂಡು ಇತ್ತು ಅಂತ ಅಂದಿದ್ರೆ ಆಗ ಅವನು ಮಕ್ಕಳ ಅಲ್ಲಿ ಇಲ್ಲಿ ಕರ್ಕೊಂಡು ಸುತ್ತವನು, ಆಗ ಅವನಿಗೆ ಹಿಂಗೆ ಗಮನ ಒಯ್ತಿದ್ದೀರ ಬೇರೆ ಕಡೆಗೆ. ಅದ ಉಟ್ಬಿಟ್ಟು ಎಲ್ಲನೂ ಪ್ಯಾಟೆಲ್ ಓದಿಸ್ತೀವಿ ಅಂತ ಐಕ್ಳನ್ನೆಲ್ಲವ ಅಲ್ಲ ಕಳಿಸ್ಬಿಟ್ಟು ಇಲ್ಲಿ ಗಂಡ ಹೆಂಡ್ತಿ ಇತ್ತು ಅಂತಂದರೆ ಅವನು ಇದನ್ನ ದಾರಿ ಕಂಡ್ಕೊಂಡು ಹೋಗೋದು.
ಅಯ್ಯೋ ನೀನು ಹಂಗೆ ಹೇಳ್ದ, ನಾನೆಲ್ಲೋ ಈ ವಯಸ್ಸಲ್ಲಿ ನಾನು ಇನ್ನೊಂದು ಮಗ ಮಾಡ್ಕೋಬೇಕೇನೋ ಅಂತ ಅನ್ಕೊಬಿಟ್ಟಿದ್ದೆ ಕಣವು. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಪರತುಂದು ಹಾಕೋರೆ, ತುಂಬ ಚೆನ್ನಾಗಿರುತ್ತೆ. ಏಯ್ ಪರಿದಕ್ಕೂ ಸುಮ್ಮನೆ ನಿಂತ್ಕೊ, ವಯಸ್ಕಾದ್ರೂ ಬೆಲೆ ಕೊಟ್ಟು ಮಾತಾಡು ನೀನು. ಅಲ್ಲ ಈಗ ಶಿವಪ್ಪಣ್ಣ ತೋಟಕ್ಕೆ ಬಂದಿದ್ದಾನೋ ಬಂದಿಲ್ವೋ ಅಂತ ಅನ್ಕೊಂಡು ಹೆಂಗ್ರಲ್ಲೇ ಕಂಡಿಡಿಯೋದು ನಾವು? ಕಂಡಿಡಿಯೋದು ಏನಕ್ಕ, ಎಲ್ಲ ಇಲ್ಲೆಯಾ ಇತ್ತು ಅಂತಂದ್ರೆ ಶಿವಪ್ಪಣ್ಣ ನೋಡ್ಕೊಂಡು ಇಲ್ಲಿಗೆ ಬರ್ಬೋದು, ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟಾದ್ರೂ ಗೊತ್ತಾಯ್ತದೆ ತಾನೇ. ಲೇ ಈಗ ಶಿವಪ್ಪಂದ ಮಾತಾಡ್ಬಿಡಿ, ಶಿವಪ್ಪನ್ನ ಈಗ ಹೆಂಗ್ ಹಿಡ್ದಾಕದು ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ನಾವು ನಿಮ್ಮನ್ನ ಇಲ್ಲಿಗೆ ಕರ್ತಿರೋದು. ಇವತ್ತು ಕರ್ಗಿರ್ಕ ಬಂದ್ಬಿಟ್ಟ ನಾವು ನನ್ನ ಮಗನ ಬುದ್ಧಿಯ ನಾವು ನೋಡ್ಕೊಂಡಿವಿ. ನಾನು ಊರ್ಲಿರೋವರೆಗೂ ಯಾವಣ್ಣವೇ ತೋಟ ಗಿಟ್ಟ ಅಂತ ಅನ್ಕೊಂಡು ಕರ್ಗಿರ್ಕೊಂಡು ಬರೋಕ್ಕಿಲ್ಲ ಅವ. ಈಗ ನಾವೆಲ್ಲ ಸೇರ್ಕೊಂಡು ಶಿವಪ್ಪಂದು ಅಣ್ಣ ಯಾವಳು ಕರ್ಕೊಂಡು ಓಡಾಡ್ತಾರೆ ಅಂತ ಅನ್ಕೊಂಡು ಕಂಡಿಡಿಬೇಕಾಗಿದ್ರೆ ಹ್ಞೂ ಕಂಡ್ಲೆ ಪರಿದಾವು. ಅದಕ್ಕಾಗೆ ನಾವಿವತ್ತು ಇಲ್ಲಿ ಪಂಚಾಯತಿ ಸೇರಿರೋದು. ಶಿವಪ್ಪಣ್ಣ ಯಾವಳ ಜೊತೆಲಾರವೇ ಓಡಾಡ್ತಿರ್ತಾನೆ ಅಂತ ಅಂದ್ಬಿಟ್ಟು ಒಂದ ಕಣ್ಣ ಇಟ್ಟಿರ್ಬೇಕು, ಎಲ್ಲೋದನು ಎಲ್ಲಿ ಬಂದನು ಅಂತ ಅನ್ಕೊಂಡು ಆಗಾಗ ಯಾರಾದ್ರೂ ನೋಡ್ಕೊಂಡು ಹೇಳ್ತಾ ಇರಬೇಕು. ಈಗ ನಾನು ಶಿವಪ್ಪಣ್ಣನ ಹಿಂದ್ಗಡೆ ಸುತ್ತಕ್ಕೋಯ್ತು ಅಂತಂದ್ರೆ ಅವನಿಗೆ ಅನುಮಾನ ಬಂದೇ ಬರ್ತದೆ. ನಾನು ಮನೇಲಿರಂಗೆ ಮನೇಲೇ ಇರ್ತೀನಿ, ನೀವುಗಳು ಅಲ್ಲಿ ಇಲ್ಲಿ ಕಣ್ಣ ಇಟ್ಟಿರಿ ಶಿವಪ್ಪಣ್ಣ ಎಲ್ಲೆಲ್ಲ ಹೋಯ್ತಾನೆ ಅಂತ ಅನ್ಕೊಂಡು. ಅಷ್ಟೇ ತಾನೇ, ನಮ್ದಕ್ಕೆ ಯಜಮಾನ್ರಿಗೆ ಹೇಳ್ತು ಅಂತ ಅಂದ್ರೆ ನಮ್ದಕ್ಕೆ ಯಜಮಾನ್ರು ಅವ್ರ ಜೊತೆಲೇ ಇದ್ದು ಕಂಡಿಡಿತಾರೆ ಬಿಡಿ. ಅಯ್ಯೋ ಆ ಕೆಲಸ ಎಲ್ಲನೂ ಮಾಡಕ್ಕೋಗ್ಬಿಡಕ್ಕಂತ ಈ ಗಂಡಸರು ಬುದ್ಧಿ ಏನು ಅಂತ ಅಂದ್ಬಿಟ್ಟು ನಿಂಗೆ ಗೊತ್ತಿಲ್ವಾ? ನಾವು ಈ ಕೆಲಸ ಮಾಡಕ್ಕೆ ಹಿಡ್ದೀವಿ ಅಂತ ಅಂದ್ರೆ ನಿನ್ ಗಂಡ ತಗೊಂಡೋಗಿ ಹಣ ಹುಷಾರಾಗಿರು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಬಿಡ್ತಾನೆ. ಅದು ನಿಜನೇ ಕನ್ಪರೋತಕ್ಕ, ಈ ಗಂಡಸ್ರುಗಳಿಗೆ ಹೇಳ್ಬಿಟ್ಟು ಇಂಥ ಕೆಲಸಗಳನ್ನ ಮಾಡೋಕ್ಕಾಯ್ತಿಲ್ಲ. ನಾವೇ ಆಗಿದ್ದಾಗ್ಲಿ ಕಂಡಿಡಿಯದೆ ಬಿಡೋದ ಒಂದು 4 ದಿನ ಕೆಲಸಕ್ಕೆ ನಾವು ರಜಾ ಹಾಕತ್ತೀವಿ. ತೋಟದ ಒಬ್ರು ಅಲ್ಲಿ ಊರಂತ ಒಬ್ರು ಶಿವಪ್ಪಣ್ಣ ಮನೆಯಿಂದ ಹೊರಟ ತಕ್ಷಣನೇ ನೀನು ಹೇಳ್ಬಿಡು ಹೊರಟವನೆ ಅಂತವ ನಾವೇ ಕವಲ ಕಾಯ್ಕೊಳಕೈತೆ. ಹ್ಞೂ ಕಂಡ್ರಲ್ಲೇ ಮುಖ ಹಂಗೆಯ ಕಾವಲ ಕಾಯ್ಕಳಿ. ಒಂದಲ್ಲ ಒಂದಿನ ಶಿವಪ್ಪ ಯಾರ ಕೈಲಾರುವೆ ಸಿಗಾಕತ್ತಾನೆ, ಆಗ ಹಿಡ್ಕೊಂಡು ಬಂದು ನಾಕ ಹುಯ್ಯಕಾಯ್ತದೆ ಅವನಿಗೆ. ಅಲ್ಲ ಶಿವಪ್ಪಂದು ಅಣ್ಣವ್ರಿಗೆ ಈ ಕಾಲದಲ್ಲಿ ಬುದ್ಧಿನ ಕಲ್ಸಕ್ಕೆ ಹೋಗ್ತೀನಿ ಅಂತ ಅಂತಿರಲ್ಲ, ವಯಸ್ಸಿದ ಕಾಲದಲ್ಲೇ ಶಿವಪ್ಪಣ್ಣ ಬುದ್ಧಿ ಕಲ್ತಿಲ್ಲ, ಇನ್ನು ವಯಸ್ಸಾದ್ಮೇಲಿಂದ ಬುದ್ಧಿ ಕಲಿತಾಯ್ತಾ? ಇದಕ್ಕೆ ಬೇರೆನೇ ಪ್ಲಾನ್ ಮಾಡಬೇಕು ನೋಡಿ. ಲೇ ಪರಿದ ಈಗೇನ್ಲೇ ಪ್ಲಾನ್ ಮಾಡ್ಕೊಂಡು ಕುಂತ್ಕೊಳಕದದು? ಅಲ್ಲ ಪಾರತಂದು ಅಕ್ಕವ್ರು ಅವ್ರ ಥರನೇ ಬೇರೆ ಯಾರೋ ಬಾಯ್ ಫ್ರೆಂಡ್ ಜೊತೆ ಓಡಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ನಾವೇನೇ ಗುಲ್ ಮಾಡಿಬಿಡೋಣ ಊರಲ್ಲಿ, ಆಗ ಶಿವಪ್ಪಂದು ಅಣ್ಣನಿಗೆ ಬುದ್ಧಿ ಬರುತ್ತೆ ಅಲ್ವಾ? ಪರಿದಕ್ಕ ನೀನು ಹೇಳೋದುವೆ ಸರಿಗೆ ಅದೇ ಹಂಗಂತ ಅಂದ್ಬಿಟ್ಟು ಯಾರನ್ನ ಕರ್ಕೊಂಬಂದು ಇವ್ರಿಗೆ ಕಂಟಕ್ಕದದು ನಾವು. ಅವ್ವಾಣಿ ಆಗ ಗೊತ್ತಲ್ಲ, ನಮ್ಮ 3 ಜನ ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತ ಅನ್ನ ಜನ, ನಾನು ಯಾವನ್ನೋ ಕಟ್ಕೊ ಹೋಗವನಿ ಅಂತವ ಊರ್ಲಿಲ್ದೇ ಇರೋದಕ್ಕೆ ಅಪ್ಸವ್ರೆ. ಇನ್ನು ಯಾವನ ಜೊತೆಲಾರು ಓಡಾಡ್ಬಿಡ್ತು ಊರೊಳಗೆ ಅಂತಂದ್ರೆ ಮುಗ್ದೋಯ್ತು ಕಂಡ್ರಲ್ಲೇ ಕತೆ. ಹಿಂಗೆ ಅನ್ಕೊಂಡೆ ಕಣವ ಅಳಿಸ್ಕೊತಾ ಇರೋದು ನಿನ್ನ ಜೀವನ. ಪರತುಂದು ಹಾಕೋರೆ ನೀವೇನು ಬೇಜಾರಿಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಶಿವಪ್ಪಂದು ಅಣ್ಣನ ಬುದ್ಧಿ ಕಲಿಸಿ ದಾರಿಗೆ ತಗೊಬೇಕು ಅಂತಂದ್ರೆ ಈ ದಾರಿನೇ ಸರಿ ನೋಡಿ. ಹ್ಞೂ ಕನ್ಲೆ ಪರಿದನ್ನು ಹೇಳ್ತಿರೋದುವೆ ಸರಿಗೆ ಅದೇ, ಅವನು ಹಿಂಗೆ ಮಾಡ್ತಾನೆ ತಪ್ಪ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಕಣ್ಣೀರಕೊಂಡು ಕೂತ್ಕತ್ತು ಅಂತ ಅಂದ್ರೆ ಅವನು ಬಗ್ಗ ಮನ್ಸಲ್ಲ. ಈಗನ ಕಾಲನೇ ಹಂಗದೆ ಕಣ್ಣು ಹೇಳು. ನೀನುವೇ ಸುಮ್ಕೆ ಯಾರ ಜೊತೆಲ್ಲರೂ ಓಡಾಡ್ತಾವನಿ ಅಂತ ಅಂದ್ಬಿಟ್ಟು ನೋಡು ತೋರ್ಸದ. ಅಯ್ಯೋ ಓ ಈಗ ಅವನ್ ಕರ್ಕೊಂಬಂದು ಓಡಾಡ್ಸಕ್ಕದವ? ಲೇ ನಮ್ಮೂರ್ಲೆಯ ಪರ್ಮೇಸಿ ಇಲ್ವಾ? ಪರ್ಮೇಸಿನೆಯ ಕರ್ಸಕಾಯ್ತದೆ, ಸುಮ್ಕಿರ್ಲೆ. ಏನು ಆ ಪರ್ಮೇಸಿನ ಕರ್ಸಿಯಾ? ಅಕ್ಕೋ ಪರ್ಮೇಸಿ ಅಂದ್ರೆ ಯಾರಕ್ಕ? ಅಯ್ಯೋ ಅದೊಂದು ದೊಡ್ಡ ಕತೆ ಕಂಡ್ರಲ್ಲೇ. ಇವಳಿಗೆ ಸಾಲವಳಿಲಿ ಪರ್ಮೇಸಿ ಮಾವನ ಮಗನೆಯ ಆಗಬೇಕು. ಆಗ ಇವಳನ್ನ ಮದುವೆ ಮಾಡ್ಕೊಡಿ ಅಂತ ಅನ್ಕೊಂಡು ಏನು ನಮ್ಮನೆ ತಕ್ಕೆ ಸುತ್ತುತ್ತಿದ್ದ. ಇವಳನ್ನವೇ ಎಲ್ಲಿ ಹೋಗಕ್ಕೂ ಬಿಡ್ತಿರ್ನಿಲ್ಲ, ಮದುವೆ ಆಗು ನನ್ನೇ ಮದುವೆ ಆಗು ಅಂತ ಅನ್ಕೊಂಡು ಹೆಣ್ಗೆ ಹೊಸಿ ಹಿಂಸೆ ಕೊಡ್ತಿದ್ದಿಲ್ಲ. ಇವಳು ಹಣೆ ಬರ ನೋಡು ಇಲ್ಲಿತ್ತು. ಈ ನನ್ನ ಮಗ ಕಾಯ್ಕೊಂಡು ಕುಂತಿದ್ದ, ಇವನು ಬತ್ತಿದಂಗೆ ಓ ಇವನಿಗೆ ಮದುವೆ ಐತೀನಿ ನಾನು ಅಂತವ. ಇವಳು ಹ್ಞೂ ಅಂದ್ಬಿಟ್ಲು, ಇವ್ರ ಅಪ್ಪನವೇ ಮಾಡೇ ಬಿಡೋದ ಕಲೆ ಅಂತ ಅಂದ್ಬಿಟ್ಟು ಒಪ್ಕೊಬಿಟ್ಟ. ಅದಕ್ಕಾಗಿ ಇಷ್ಟು ದೂರ ಈ ಊರಿಗೆ ಮದುವೆ ಮಾಡಿರೋದು ನಾನು. ಒಳ್ಳೇದಾಯ್ತು ಕಣ ಹಾಕಂಗಾದ್ರೆ ಕರ್ಸೋರು ಯಾರು ಅಂತ ಅಂದ್ಬಿಟ್ಟು ಅವ್ರನ್ನ ಬೇಕಾದ್ರೆ ಒಪ್ಪಿಸ್ಕೊಂಡು ಏನಾದ್ರೂ ಮಾತಾಡ್ಕೊಂಡು ಹೇಳಕ್ಕಾಯ್ತದೆ. ಅವು ಆಮೇಕಿಂದವ ಶಿವಪ್ಪ ಏನಾರು ತಪ್ಪು ತಿಳ್ಕೊಬಿಟ್ರೆ ಏನವ ಮಾಡೋದು? ಆಗ ಪರಮೇಶಿಂದ ಅಣ್ಣವ್ರನ್ನೇ ನೀವು ಮದುವೆ ಆಗೋದು ಬಿಡಿ. ಈಗ ನಾನು ಊರಿಗೆ ಹೋಗ್ಬಿಟ್ಟು ಪರಮೇಶಿಯ ಕರ್ಕ ಬರ್ತೀನಿ, ನೀನು ಸುಮ್ಕೆ ಇರ್ಲಿ, ಏನೊಂದುವೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ. ಅವನಿಗೆ ನಾನು ಎಲ್ಲಾನು ಮಾತಾಡ್ಕೊಂಡೇ ಕರ್ಕ ಬರ್ತೀನಿ. ಅಯ್ಯೋ ಏನೋ ಹೊತ್ಲಾಗೆ ಮಾಡೋಗಿ ನನಗಂತೂ ತಲೆ ಕೆಟ್ಟೋಗದೆ. ಇಲ್ಲಿ ನನ್ನ ಗಂಡನ ಸರಿ ಮಾಡ್ಕೊ ಅಂತ ಅನ್ನೋದು ಇಲ್ಲ ನಾನೇ ಹಾಳಾಗೋದು ಅನ್ನಂಗೆ ಆಗೋಗದೆ. ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಕತೆಗಳನ್ನ ನೋಡಿ.